ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ನರ್ಸ್. ಇದನ್ನ ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಬಿಗ್ ಬಾಸ್ ಖ್ಯಾತಿಯ ಬೆಂಕಿ ತನಿಷಾ ಕುಪ್ಪಂಡ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದೀಗ ಈ ವರ್ಷದ ಬೆಸ್ಟ್ ನರ್ಸ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. Health Care Awards, and the winner is Mrs. Srimati Vijayalakshmi, the best nurse. ಅಭಿನಂದನೆಗಳು ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ. ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಸೇವೆಯ ಕುರಿತಂತೆ ಒಂದು ಕಿರುಚಿತ್ರ ಇದೆ, ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. 17 ವರ್ಷಗಳಲ್ಲಿ ಸಾವಿರಾರು ರೋಗಿಗಳನ್ನ ಸತ್ಕರಿಸಿದ ಸಹೃದಯಿ, 8 ವರ್ಷಗಳಿಂದ ಸಾವಿರಾರು ಹೆರಿಗೆ ಮಾಡಿಸಲು ನೆರವಾಗಿರುವ ಮಾತೃ ಹೃದಯಿ ಇವರೇ ಧಾರವಾಡದ ಪುರೋಹಿತ ನಗರದಲ್ಲಿರುವ ಸರ್ಕಾರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ನರ್ಸ್ ಶ್ರೀಮತಿ ವಿಜಯಲಕ್ಷ್ಮಿ ವಿ ಶೆಟ್ಟರ್. 2008ರಲ್ಲಿ ಸರ್ಕಾರಿ ಸೇವೆಗೆ ಸೇರಿರುವ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ್ದರು. ನಂತರ ಧಾರವಾಡಕ್ಕೆ ಬಂದ ವಿಜಯಲಕ್ಷ್ಮಿ ಅವರು 2020ರ ಕೊರೋನಾ ಕಾಲದಲ್ಲಿ ಸ್ವತಃ ತಾವೇ ಗರ್ಭಿಣಿಯಾಗಿದ್ರು ಸೇವೆಯಿಂದ ವಿಶ್ರಾಂತಿ ಪಡೆಯದೆ ಜೀವ ಪಣಕ್ಕಿಟ್ಟು ನೂರಾರು ಜನರ ಸೇವೆ ಮಾಡುತ್ತಾ ಜೀವ ಉಳಿಸಿದ ಗಟ್ಟಿಗಿತ್ತಿ. ಸುಮಾರು ಒಂದು 1500-2,500 ಸಾವಿರ ಮಟ್ಟ ಹೆರಿಗೆಯನ್ನು ಮಾಡಿಸ್ಕೊಂಡಿದ್ದೀನಿ ಇಲ್ಲಿವರೆಗೂ. ಅಂತಂದ್ರೆ ಅದರಲ್ಲಿ ಸುಮಾರು ಕಾಂಪ್ಲಿಕೇಶನ್ಸ್ ಹೆರಿಗೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇನ್ ಟೈಮ್ ಒಳಗೆ ಡಾಕ್ಟರ್ ಬರೋದು ಲೇಟ್ ಆದರೂ ಸಮ ನಾವು ರಿಸ್ಕ್ ತಗೊಂಡು ಹೆರಿಗೆ ಮಾಡಿಸ್ಕೊಂಡು ಒಂದಿಷ್ಟು ಘಟನೆಗಳನ್ನು ಆಗ್ಯಾವು. ಅವನ್ನೆಲ್ಲ ನಾವು ಫೇಸ್ ಮಾಡಿದ್ದೀವಿ ರೀ ಆ ಟೈಮಲ್ಲಿ. ತಾಯಿ ಮಕ್ಕಳ ಮೊಗದಲ್ಲಿ ನಗು ಅರುಳುವಂತೆ ಮಾಡುವ ನರ್ಸ್ ವಿಜಯಲಕ್ಷ್ಮಿ ಧಾರವಾಡ ಭಾಗದಲ್ಲಿ ತಮ್ಮ ಕೆಲಸದ ಮೂಲಕ ರೋಗಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಸಿಸ್ಟರ್. ನ್ಯೂಸ್ 18 ಕನ್ನಡ ವತಿಯಿಂದ 2025ರ ಸಾಲಿನ ಅತ್ಯುತ್ತಮ ನರ್ಸ್ ಪ್ರಶಸ್ತಿಯನ್ನ ಇದೀಗ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ನೀಡಿ ಗೌರವಿಸುತ್ತಿದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಮತಿ ವಿಜಯಲಕ್ಷ್ಮಿ ವಿ ಶೆಟ್ಟರ್ ಅವರನ್ನ ಅಭಿನಂದಿಸುವಂತ ಸಮಯ. ಈ ವರ್ಷದ ಬೆಸ್ಟ್ ನರ್ಸ್ ಶ್ರೀಮತಿ ವಿಜಯಲಕ್ಷ್ಮಿ ವಿ ಶೆಟ್ಟರ್. ನಮ್ಮ ಸೇವೆಯನ್ನು ಗುರುತಿಸಿ ನ್ಯೂಸ್ 18 ಚಾನೆಲ್ದವರು ನಮ್ಮ ವೃತ್ತಿಯನ್ನು ಇನ್ನೂ ಹೆಚ್ಚಿನ ಇದಕ್ಕೆ ಪ್ರೋತ್ಸಾಹಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ ಮಗು ಕೋವಿಡ್ ಕಿಡ್. ಯಾಕಂದ್ರೆ 2020ರಲ್ಲಿ ಕೊರೋನಾ ಬಂದಾಗ ಇವರು ಪ್ರೆಗ್ನೆಂಟ್ ಆಗಿದ್ರು, ಗರ್ಭಿಣಿ ಇದ್ರು. ಆಗ ಎಲ್ಲರೂ ಸಲಹೆ ಕೊಡ್ತಾರೆ, ಮನೇಲಿ ಇರು, ರೆಸ್ಟ್ ತಗೋ, ಯಾಕೆ ರಿಸ್ಕ್ ಅಂತ. ಬಟ್ ಆವಾಗ ಸೇವೆಯಿಂದ ವಿಶ್ರಾಂತಿ ಪಡೆಯದೆ ದುಡ್ದಿದ್ದಾರೆ ಅವರು. ಅದಕ್ಕೆ ಬರಬೇಕು ಜೋರಾದ ಚಪ್ಪಾಳೆ. ಕ್ವಾರಂಟೈನ್ ಡ್ಯೂಟಿಯಲ್ಲೂ ನಮ್ಮ ಹಸ್ಬೆಂಡು ನನ್ನ ಜೊತೆ ಹಿಂದೆ ನಿಂತು, ಅಂದರೆ ಸಪ್ರೇಟಾಗಿ ನಿಂತು ಫ್ಯಾಮ್ಲಿ, ಅಂದರೆ ನನ್ನ ಮಗ ಇನ್ನೂ 5 ವರ್ಷದವನಿದ್ದ. ಅವನು ಮನೇಲೆ ನಮ್ಮ ಅತ್ತೆಯವರು ನಮ್ಮ ತಾಯಿಯವರೆಲ್ಲ ನೋಡ್ಕೊಂಡು ಇದ್ದರು. ನಮ್ಮ ಹಸ್ಬೆಂಡ್ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ರು. ಅಭಿನಂದನೆಗಳು. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಎಕ್ಸಲೆನ್ಸ್ ಇನ್ ಆಂಕಾಲಜಿ ಕೇರ್. ಇದನ್ನ ವೇದಿಕೆ ಮೇಲಿರುವಂತಹ ಗಣ್ಯರು ತಿಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. And the winner is Apollo Hospital, Bannerghatta Road. ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕು ಮುಂಚೆ ನಿಮ್ಮ ಸೇವೆಯ ಕುರಿತಾಗಿ ಒಂದು ಕಿರುಚಿತ್ರ ಇದೆ, ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ಕ್ಯಾನ್ಸರ್ ಮನುಷ್ಯರನ್ನ ಇಂಚಿಂಚಾಗಿ ಕಾಡುವ ಕಾಯಿಲೆ. ಆದ್ರೆ ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನದಿಂದ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಮೂಲಕ ಕ್ಯಾನ್ಸರ್ ರೋಗಿಗಳ ಬದುಕಲ್ಲಿ ಭರವಸೆ ಮೂಡಿಸಿದ್ದು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅಪೋಲೋ ಕ್ಯಾನ್ಸರ್ ಸೆಂಟರ್. ಈ ಕ್ಯಾನ್ಸರ್ ಸೆಂಟರ್ನಲ್ಲಿ ಒಂದೇ ಸೂರಿನಡಿ ವಿಶ್ವ ದರ್ಜೆಯ ಅತ್ಯಾಧುನಿಕ ವೈದ್ಯಕೀಯ ಸೇವೆ ಲಭ್ಯವಿದೆ. ಬ್ಲಡ್ ಕ್ಯಾನ್ಸರ್, ಮೂಳೆ ಮಜ್ಜೆ ಯಾವುದೇ ಸಮಸ್ಯೆ ಇರಲಿ, ದೇಹದಲ್ಲಿ ಒಂದು ಗಾಯ ಮಾಡದೆ ಸೈಬರ್ ನೈಫ್ ಚಿಕಿತ್ಸೆ ನೀಡುತ್ತಾರೆ. ಅನುಭವಿ ವೈದ್ಯರು CAR T-ಸೆಲ್ ಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಕೀಮೋಥೆರಪಿ, ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೇಷನ್ ಥೆರಪಿ, ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ನಂತಹ ಪರಿಣಾಮಕಾರಿ ಟ್ರೀಟ್ಮೆಂಟ್ಗಳೂ ಸಹ ಲಭ್ಯವಿದೆ. ನಮ್ದು ಒಂದು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಇದೆ. ಕಾಂಪ್ರಿಹೆನ್ಸಿವ್ ಅಂದ್ರೆ ಈಗ ನೋಡಿ, ನಾವು ಮೆಡಿಕಲ್ ಆಂಕಾಲಜಿ, ಈಗ ಲೇಟೆಸ್ಟ್ ಅಡ್ವಾನ್ಸಸ್ ಎಲ್ಲ ನಾವು ಎಲ್ಲ ಇದೆ ನಮ್ಮ ಹತ್ರ.
ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಮತ್ತು ಕೀಮೋಥೆರಪಿ, ಮತ್ತು ಆಟೋಲೋಗಸ್, ಮತ್ತು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅದೆಲ್ಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂಡರ್ ಬರುತ್ತೆ. ಮತ್ತು ಲೇಟೆಸ್ಟ್ ಪ್ರೊಸೀಜರ್ಸ್ ಕಾರ್ ಟಿ ಸೆಲ್ ಥೆರಪಿನೂ ನಾವು ಮಾಡ್ತೀವಿ. ರೊಬೋಟಿಕ್ ಅಂಡ್ ಮಿನಿಮಲಿ ಇನ್ವೈಸಿವ್ ಸರ್ಜರಿಯಂತಹ ನೂತನ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಬದುಕಲ್ಲಿ ಭರವಸೆ ಮೂಡಿಸುತ್ತಿರೋ ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಎಕ್ಸಲೆನ್ಸ್ ಇನ್ ಆಂಕಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಕಂಗ್ರ್ಯಾಚುಲೇಷನ್ಸ್ ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ. ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಅಕ್ಷಯ್ ಒಲೈತಿ, ರೀಜನಲ್ ಸಿಇಒ, ಡಾಕ್ಟರ್ ಗೋವಿಂದಯ್ಯ ಯತೀಶ್, ಸಿಒಒ ಅಪೋಲೋ ಹಾಸ್ಪಿಟಲ್, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ವಿಜಯ್ ಅಗರ್ವಾಲ್, ಡಾಕ್ಟರ್ ಶ್ರೀಧರ್ ಪಿಎಸ್. Big thank you to News 18. Apollo Hospital, Bannerghatta Road has been leading the cancer care program. We have a comprehensive multidisciplinary team with the latest and the greatest technology, great abundant clinical skills, and we never turn away any patient for want of any money or anything else. We want to provide the best of care to the entire world, and this is a starting step. This is a great motivator for all of us. Thank you once again. Thank you so much. Apollo Hospital, Bannerghatta Road. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಮೆಡಿಕೇಷನ್ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿರುವ ಮೊಹಮ್ಮದ್ ಮೊಹಸಿನ್ ಅವರು ಮಿತಿಗಿರುವಂಥದ್ದು. ಮೊಹಸಿನ್ ಅವರೇ, ಸರ್ಕಾರ ವೈದ್ಯಕೀಯ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜುಗಳಿರ್ತಕ್ಕಂತಹ ರಾಜ್ಯ ಅನ್ನುವಂಥ ಹೆಗ್ಗಳಿಕಿರುತ್ತೆ. ಅದು ದೊಡ್ಡ ಜವಾಬ್ದಾರಿಯೂ ಕೂಡ. ವರ್ಷದಿಂದ ವರ್ಷಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆ ಸೀಟ್ ಹೆಚ್ಚಳದ ಒತ್ತಡವೂ ಕೂಡ ಇರುತ್ತೆ ಸರ್. ಈ ಎಲ್ಲ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸಗಳು ನಡೆದಿದ್ದಾವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಥ್ಯಾಂಕ್ ಯು ನ್ಯೂಸ್ 18 ಫಾರ್ ಹೆಲ್ತ್ ಕೇರ್ ಅವಾರ್ಡ್ಸ್ ಆ್ಯಂಡ್ ಐ ಆಫರ್ ಮೈ ಎಲ್ಲರಿಗೆ ಅಭಿನಂದನೆಗಳು. ನಿಜವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದರೆ ಭಾಳ ಇಟ್ಸ್ ಎ ವೆರಿ ಹಾಟ್ ಸೀಟ್. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ 22 ಮೆಡಿಕಲ್ ಕಾಲೇಜ್ ಇದೆ. ಅದರಲ್ಲಿ ನಮ್ಮದು ಸರ್ಕಾರದ್ದು ಆಲ್ಮೋಸ್ಟ್ 22 ಮೆಡಿಕಲ್ ಕಾಲೇಜ್ ಇದೆ. ಬಟ್ ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿರಬೇಕಂತೆ, ಬಟ್ ಐ ಕ್ಯಾನ್ ಶೇರ್ ವಿತ್ ಯು ದಟ್ ಕರ್ನಾಟಕ ಇಸ್ ದ ನಂಬರ್ 1 ಇನ್ ಮೆಡಿಕಲ್ ಸೀಟ್ಸ್. ಮೋರ್ ದೆನ್ 14,000 ಸೀಟ್ಸ್ ಇದೆ. ಬೇರೆ ಯಾವುದೇ ರಾಜ್ಯದಲ್ಲಿ ಅಷ್ಟು ಸೀಟ್ಸ್ ಇಲ್ಲ. ಆ್ಯಂಡ್ ನಮ್ಮ ಸರ್ಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಆಗಬೇಕಂತೆ. ಯಾಕಂದರೆ ಪರ್ಪಸ್ ಏನಿದೆ ದಟ್ ಬಡವರಿಗೆ ಅಟ್ ಕಡಿಮೆ ಫೀಸ್ನಲ್ಲಿ ಅವರಿಗೆ ಒಂದು ಸೀಟ್ ಸಿಗಬೇಕಂತ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರತಿ ವರ್ಷ ಒಂದೊಂದು ಮೆಡಿಕಲ್ ಕಾಲೇಜ್, ಈ ವರ್ಷ ಕೂಡ ನಾವು ರಾಮನಗರ ಪ್ಲಸ್ ಕನಕಪುರ ಮೆಡಿಕಲ್ ಕಾಲೇಜ್ ಕೂಡ ಓಪನ್ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಐ ಥಿಂಕ್ ದ ಸೀಟ್ಸ್ ವಿಲ್ ಕಮ್ ಆ್ಯಂಡ್ ಇಟ್ಸ್ ಆಲ್ವೇಸ್ ಪ್ಲೇಸರ್. ಆ್ಯಂಡ್ ಒಂದು ಮಾತು ಇನ್ನೊಂದು ಹೇಳ್ತೀನಿ. ಬೆಳಗ್ಗೆ ನಾವು ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ನೋಡಿದಾಗ ಸ್ವಲ್ಪ ಕೆಟ್ಟ ನ್ಯೂಸ್ ಜಾಸ್ತಿ ಬರ್ತದೆ. ಬಟ್ ಇವತ್ತು ನಮಗೆ ಸ್ವಲ್ಪ ಸುಖದ ಅನುಭವ ಆಯಿತು. ಬೆಳಗ್ಗೆ ನೋಡಿದಾಗ ಅಟ್ಲೀಸ್ಟ್ ಕರ್ನಾಟಕ ಸ್ಟೇಟ್ನಲ್ಲಿ ಏನು ಬಜೆಟ್ ಖರ್ಚಾಗ್ತಾ ಇದೆ ಅಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ 3ನೇ ಸ್ಥಾನದಲ್ಲಿದೆ. ಅದು ಕೂಡ ಬೆಸ್ಟ್ ಪರ್ಫಾರ್ಮಿಂಗ್ನಲ್ಲಿ ನಾವು ಹೇಳ್ಬೋದು. ಬಟ್ ನಿಜವಾಗಿ ಹೇಳಿದರೆ ಅಟ್ಲೀಸ್ಟ್ ಫಾರ್ ದ ಅಮೌಂಟ್ ವೈಸ್ ವಿ ಆರ್ ದ ನಂಬರ್ 1 ಫಾರ್ ಎಕ್ಸ್ಪೆಂಡಿಚರ್ ಇನ್ ದ ಗೌರ್ಮೆಂಟ್. ಸೊ ನಮಗೆ ಅಷ್ಟು ಇದ್ರೂ ಕೂಡ ನಮ್ಮ ಬಡವರಿಗೆ ಕರ್ನಾಟಕದಲ್ಲಿ ಜನತೆಗೆ ಇನ್ನೂ ಹೆಚ್ಚಾಗಿ ವೈದ್ಯಕೀಯ ಶಿಕ್ಷಣ ಮತ್ತು ಗೌರ್ಮೆಂಟ್ನಲ್ಲಿ ಒಂದು ಪಾಲಿಸಿ ಇದೆ, ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ಲೇಟರ್. ಸೊ ಆ ನಿಟ್ಟಿನಲ್ಲಿ ನಾವು ರಾಷ್ಟ್ರೀಯ ಕೆಲಸ ಮಾಡ್ತೀವಿ. ಅದು ಭಾಳ ಇಂಪಾರ್ಟೆಂಟ್ ಕೆಲಸ ಇದೆ, ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಂಕಿ ಅಂತಾನೆ ಖ್ಯಾತಿ ನೀವು. ಯೂಶಲಿ ಹೀರೋಯಿನ್ಸ್ ಅಥವಾ ಎನಿ ರೋಲ್, ನಟಿ ಅಂತ ಬಂದಾಗ ಸ್ಮಾಲ್ ಶೆಲ್ ಆಫ್ ಲೈಫ್ ಇರೋದು ನಟಿಯರಿಗೆ. ಸೊ ಮೇಂಟೆನೆನ್ಸ್ ಅನ್ನೋದು ಎಷ್ಟು ಮುಖ್ಯ, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ನಟಿಯರಿಗೆ? ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಪ್ರತಿಯೊಬ್ಬರಿಗೂ ಸಮಯ ಮಾಡಿಕೊಂಡು ಧನ್ಯವಾದಗಳು. ಹೆಲ್ತ್ ಕೇರ್ ಅವಾರ್ಡ್ಸ್ 2025 ಎಲ್ಲರನ್ನು ಗುರುತಿಸಿ ಒಂದು ಅವ್ರಿಗೆ ಪ್ರಶಂಸೆಯನ್ನು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ನ್ಯೂಸ್ 18 ಎಲ್ಲರ ಪರವಾಗಿ. ಆ್ಯಂಡ್ ಯಾರ್ಯಾರು ಅವಾರ್ಡ್ ತೊಗೊಂಡಿದ್ರು ಎಲ್ರಿಗೂ ಕಾಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ನಟಿಯರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಮಯದಲ್ಲಿ ನಾನು ನನಗಿಂತ ಹೆಚ್ಚಾಗಿ ನನ್ನ ತಾಯಿಯ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ವಿಚಾರ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅಕ್ಕ ವಾಸ್ ವರ್ಕಿಂಗ್ ಇನ್ ಅನ್ ಹಾಸ್ಪಿಟಲ್. ಅವ್ರು ರೆಕಗ್ನೈಸ್ ಮಾಡೋಕ್ಕಾಯಿತು. ಬಟ್ ನಾವು ನಮ್ಮ ಇಂಡಸ್ಟ್ರಿನಲ್ಲಿ ಓಡಾಡಿಕೊಂಡು ಕೆಲಸ ಡೇ ನೈಟ್ ವರ್ಕ್ ಅಂತ ಇದ್ದಾಗ ಅದು ಸ್ವಲ್ಪ ಕಷ್ಟ ನಮಗೆ ಬೇಗ ಗೊತ್ತಾಗೋದಕ್ಕೆ. ಸೊ
ಶಿ ವಾಸ್ ಎ ಕೋವಿಡ್ ಪೇಷಂಟ್ ವಿಚ್ ಐ ಕುಡಂಟ್ ರೆಕಗ್ನೈಸ್. ಆ್ಯಂಡ್ ಅವ್ರ ಪಾಪ ಎಲ್ಲೂ ಆಚೆ ಓಡಾಡ್ತಿರ್ಲಿಲ್ಲ. ಶಿ ವಾಸ್ ಅ ವೆರಿ ಕಾನ್ಷಿಯಸ್ ಪರ್ಸನ್, ವಾಕಿಂಗ್ ಮಾಡ್ತಾಯಿದ್ರು, ಆ್ಯಂಡ್ ಶಿ ಈಸ್ ಡಯಾಬಿಟಿಕ್. ಸೊ ಹಾಗಿದ್ದಾಗ ನಮಗೆ ಏನು ಟ್ಯಾಬ್ಲೆಟ್ ತೊಗೊಂಡ್ರು, ಊಟ ಮಾಡಿದ್ರು, ಇಷ್ಟು ನಿದ್ದೆ ಮಾಡಿದ್ರು, ಇಷ್ಟು ಬಿಟ್ಟರೆ ಹೆಚ್ಚಾಗಿ ಏನನ್ನು ಕಾನ್ಸಂಟ್ರೇಟ್ ಮಾಡೋಕೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅಕ್ಕ ಕೇಮ್ ಲೈಕ್ ಶಿ ರೆಕಗ್ನೈಸ್ಡ್ ಆ್ಯಂಡ್ ಶಿ ಇಮಿಡಿಯೇಟ್ಲಿ ಅಡ್ಮಿಟೆಡ್ ಹರ್ ಟು ದ ಹಾಸ್ಪಿಟಲ್. ಆ ಒಂದು 12-13 ದಿವಸ ಏನು ಅಡ್ಮಿಟ್ ಆಗಿದ್ರು ಅದೆಲ್ಲ ತುಂಬ ಒಂಥರ ವೆರಿ ಸ್ಯಾಡ್ ಪಾರ್ಟ್ ಆಫ್ ಮೈ ಲೈಫ್. ನಮ್ಮಮ್ಮ ವಾಪಸ್ ಹೆಲ್ದಿಯಾಗಿ ಬರ್ತಾರಂತನೂ ನಮಗೆ ಯಾವುದೇ ಗ್ಯಾರಂಟಿ ಇರಲಿಲ್ಲ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಆಲ್ ದ ಡಾಕ್ಟರ್ಸ್ ಇನ್ ದ ವರ್ಲ್ಡ್, ಆ್ಯಂಡ್ ಸ್ಪೆಷಲಿ ಸಾಗರ ಪೋಲೋನಲ್ಲಿ ಅಡ್ಮಿಟ್ ಮಾಡಿದ್ದು ಬನ್ನರ್ಘಟ್ಟ ರೋಡ್. ಸೊ ಲೈಕ್ I'm always thankful to all the doctors and everybody who's working and treating people. You're always the God for all of us, for the normal people. ಸೊ ಹೆಲ್ತ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಸ್ಪೆಷಲ್ ಆಗಿ ನಟಿಯರು ಅಂತ ಬಂದಾಗ ಹೆಚ್ಚಾಗಿ ಡಯಟ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ. ಐ ಆಮ್ ಅ ಲಿಟಲ್ ಜಾವಿಯಲ್ ಪರ್ಸನ್, ಸೊ ಐ ಈಟ್ ವೆಲ್. ಐ ಥಿಂಕ್ ದ್ಯಾಟ್ ಸ್ವಲ್ಪ ಚೆನ್ನಾಗಿ ತಿನ್ನೋದನ್ನ, ಅಂದರೆ ಚೆನ್ನಾಗಂತಂದರೆ ಹೆಚ್ಚು ತಿನ್ನೋದಲ್ಲ, ನಾರ್ಮಲ್ ಫುಡ್ಡನ್ನು ಕರೆಕ್ಟ್ ಟೈಮಲ್ಲಿ ತಿನ್ನೋದನ್ನ ಡಯಟ್ ಅಂತ ಕನ್ಸಿಡರ್ ಮಾಡೋದು, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋರ್ ದೆನ್ ಗೋಯಿಂಗ್ ಫಾರ್ ಸಮ್ ಕ್ರ್ಯಾಶ್ ಡಯಟ್ಸ್. ಐ ಆಲ್ಸೋ ಡಿಡ್ ಲೈಕ್ ಈ ಝೀರೋ ಫಿಗರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಆದಾಗ ಐ ಆಲ್ಸೋ ಡಿಡ್ ಸಮ್ ಕ್ರ್ಯಾಶ್ ಡಯಟ್ಸ್ ಆ್ಯಂಡ್ ಐ ಹ್ಯಾಡ್ ಟು ಫೇಸ್ ಸಮ್ ಅಂದರೆ ಹೆಲ್ತ್ ಇಶ್ಯೂಸ್. ಅದಾದಮೇಲೆ ನನಗೆ ಏನು ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಯಾವಾಗ ಸಾಧ್ಯನೋ ಅವಾಗೆಲ್ಲ ವರ್ಕೌಟ್ ಮಾಡುವ, ಯಾವಾಗ ಸಾಧ್ಯನೋ ಅವಾಗೆಲ್ಲ ಒಳ್ಳೆ ಊಟ ಮಾಡುವ, ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ನಾನು. ಅಪಾರ್ಟ್ ಫ್ರಮ್ ದಟ್ ಬೀಯಿಂಗ್ ಹ್ಯಾಪಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ವೆರಿ ಕ್ವಿಕ್ ಆಗಿ ಫ್ಯೂಚರ್ ಪ್ರಾಜೆಕ್ಟ್ಸ್ ತನಿಷಾ. ಈಗ ಸದ್ಯಕ್ಕೆ ಇದೆ ಅಕ್ಟೋಬರ್ 31ನೇ ತಾರೀಕು ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಲ್ಲಿವರೆಗೂ ನನ್ನನ್ನು ಬಿಗ್ ಬಾಸಲ್ಲಿ ಆಗಿರಬಹುದು, ಅಥವಾ ಕೆಲವು ಸೀರಿಯಲ್ಸಲ್ಲಿ ಆಗಿರ್ಬೋದು, ಇನ್ಯಾವುದೋ ರಿಯಾಲಿಟಿ ಶೋನಲ್ಲಾಗಿರ್ಬೋದು, ಅಥವಾ ಗ್ಲಾಮರ್ ರೋಲ್ಸಲ್ಲಿ ನನ್ನನ್ನು ನೋಡಿರುವಂತಹ ಬೇರೆ ಸಿನಿಮಾಗಳಾಗಿರಬಹುದು. ಅದೆಲ್ಲದಕ್ಕಿಂತ ವಿಭಿನ್ನವಾಗಿದೆ. ಅದೆಲ್ಲದರೊಟ್ಟಿಗೆ ನಾನು ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಸೊ ಎಲ್ಲರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಪೋರ್ಟ್. ಈ 31ನೇ ತಾರೀಕು, ಅಕ್ಟೋಬರ್ 31ನೇ ತಾರೀಕು ನನ್ನ ಚೊಚ್ಚಲ ಸಿನಿಮಾ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ನಲ್ಲಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ಬೀಯಿಂಗ್ ಅ ವುಮೆನ್, ನಾರ್ಮಲ್ ಆಗಿನೇ ಒಂದು ಆ್ಯಕ್ಟ್ರೆಸ್ ಆಗೋದು ಅಥವಾ ಇನ್ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ನಾವು ನೂರಾರು ಹರ್ಡಲ್ಸ್ಗಳನ್ನ ಕ್ರಾಸ್ ಮಾಡಿಕೊಂಡು ಬರ್ತಾ ಇರ್ತೀವಿ. ಹೀಗಿದ್ದಾಗ ನಮ್ಮದೇ ಆದಂತಹ ದುಡ್ಡಲ್ಲಿ ನಾವು ಪ್ರೊಡ್ಯೂಸ್ ಮಾಡೋದು ಅನ್ನೋದು ನಮ್ಮ ಕರಿಯರ್ ಲೇನ್ನಲ್ಲಿ ತುಂಬ ದೊಡ್ಡ ವಿಷಯ. ಸೊ ಇಂಥ ಒಂದು ಧೈರ್ಯ ಮಾಡಿ ನಾನು ಹೆಜ್ಜೆ ತಗೊಳ್ತಾ ಇದ್ದೀನಿ. ಸೊ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ. ತನಿಷಾಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಅ ಲಾಟ್. ಯು ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಲೀಡರ್ ಇನ್ ಹೆಲ್ತ್ ಕೇರ್. ಇದನ್ನ ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ಬಿ ದಿನೇಶ್, ಡೈರೆಕ್ಟರ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಸ್ ಅಂಡ್ ರಿಸರ್ಚ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಹಾಗೇನೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನಿನಗಾಗಿ ಹಾಗೇನೆ ಗಿರಿರಾಮ ಧಾರಾವಾಹಿ ಖ್ಯಾತಿಯ ಋತ್ವಿಕ್, ದಯಮಾಡಿ ವೇದಿಕೆ ಮೇಲೆ ಬನ್ನಿ. And the winner is BLDE Hospital. ಬಡವರಿಗಾಗಿ 600 ಬೆಡ್ಗಳನ್ನ ಮೀಸಲಿಟ್ಟ ಆಸ್ಪತ್ರೆಗೆ ಈ ಬಾರಿಯ ಲೀಡರ್ ಇನ್ ಹೆಲ್ತ್ ಕೇರ್ ಅವಾರ್ಡ್. ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ಅವರ ಸೇವೆ ಕುರಿತಂತೆ ಒಂದು ಕಿರುಚಿತ್ರ ಇದೆ, ಮೊದಲಿಗೆ ನೋಡೋಣ. ವಿಡಿಯೋ ಪ್ಲೀಸ್. 1200ಕ್ಕೂ ಹೆಚ್ಚು ಬೆಡ್ಗಳ ಬೃಹತ್ ಆಸ್ಪತ್ರೆ, 600 ಬೆಡ್ಗಳು ಬಡವರಿಗಾಗಿಯೇ ಮೀಸಲು. ಕಲ್ಯಾಣ ಕರ್ನಾಟಕದ ಜನರಿಗೆ ಜೀವನಾಧಾರ. ಇದುವೇ ವಿಜಯಪುರದ BLDE ಆಸ್ಪತ್ರೆ. 1910ರಲ್ಲಿ ವಚನ ಪಿತಾಮಹ ಫಗು ಹಳಕಟ್ಟಿ ಇವರಿಂದ BLDE ಸಂಸ್ಥೆಯ ಆರಂಭ. ನರ್ಸರಿಯಿಂದ ವೈದ್ಯಕೀಯ ಶಿಕ್ಷಣದವರೆಗೂ ಸೇವೆ, ಬಡ ರೋಗಿಗಳಿಗೂ ಗುಣಮಟ್ಟದ ಚಿಕಿತ್ಸೆ, ಉಚಿತ ಹೆರಿಗೆ ಸೌಲಭ್ಯದ ಜೊತೆಗೆ ತಾಯಿ ಎದೆಹಾಲು ಬ್ಯಾಂಕ್ ಸ್ಥಾಪಿಸಿದ ಕೀರ್ತಿ. ಈ ನವಜಾತ ಶಿಶುಗಳಿಗೆ ಯಾವಾಗ ತಾಯಿ ಹಾಲು ಕಡಿಮೆ ಇರ್ತದೋ ಅದನ್ನು ಫೀಡ್ ಮಾಡಲಿಕ್ಕೆ ಇದೊಂದು ಬ್ಯಾಂಕು ಅತಿ ಉತ್ಕೃಷ್ಟವಾದಂತಹ ಸೇವೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಹೀಗೆ BLDEಯನ್ನ ಉನ್ನತಿಗೇರಿಸಿದ್ದು ಸಚಿವ MB ಪಾಟೀಲ್ ಅವರ ಅಧ್ಯಕ್ಷತೆ. ಈ ಕಾರ್ಡಿಯಾಕ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಅಂತ ಏನ್ ಹೇಳ್ತೀವಿ, ವಿಶೇಷವಾಗಿ ನಮ್ಮಲ್ಲಿರುವಂತಹ CTO ಎಂಜಾಗ್ರಾಮು ಇಂಥ ವಿಶೇಷವಾದ ಉಪಕರಣಗಳು ಇರುವುದರಿಂದ ಇವೆಲ್ಲ ಸರ್ಜರಿಗಳು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ನಾವು ಸುಮಾರು 5 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಹಿತ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. 30ಕ್ಕೂ ಹೆಚ್ಚು ಹೈಟೆಕ್ ಲ್ಯಾಬೊರೇಟರಿಗಳು,
ನುರಿತ ಅನುಭವಿ ವೈದ್ಯರ ತಂಡ ಲಕ್ಷಾಂತರ ಕಡುಬಡವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಿರುವ BLDE ಸಂಸ್ಥೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಲೀಡರ್ ಇನ್ ಹೆಲ್ತ್ ಕೇರ್ ವಿಭಾಗದ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ಅರುಣ್ ಇನಾಮ್ದಾರ್, ವೈಸ್ ಚಾನ್ಸಲರ್ BLDE ಹಾಸ್ಪಿಟಲ್. ನ್ಯೂಸ್ 18 ಕನ್ನಡ TV ಚಾನಲ್ಗೆ ನನ್ನ ಧನ್ಯವಾದಗಳು. ಯಾವುದೇ ಪ್ರಶಸ್ತಿ ಬಂತು ಅಂತಂದರೆ ಜವಾಬ್ದಾರಿ ಹೆಚ್ಚಾದಂಗೆ ನನಗನ್ನಿಸ್ತದೆ. ಈ ಅವಾರ್ಡು ನಮ್ಮ ಬಿಜಾಪುರ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಹುರುಪು ಕೊಡ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸೇವೆ ಹೀಗೆ ಮುಂದುವರಲಿ ಅಂತ ಆಶಿಸ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್. 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆಯನ್ನು ಸ್ಟಾರ್ಟ್ ಮಾಡುವಂಥವರು ಡಾಕ್ಟರ್ ದಿನೇಶ್ ಅವರು. ಭಾಳ ಮುಖ್ಯವಾಗಿ ಅವರು ಅಧಿಕಾರ ಸ್ವೀಕರಿಸೋದಕ್ಕೆ ಸ್ವಲ್ಪ ಸಮಯದ ಮುಂಚೆ ರಾಜ್ಯದಲ್ಲಿ ನಾವು TV ಚಾನೆಲ್ಗಳಲ್ಲಿ ಭಾಳ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದಿದ್ದು ಹಾಸನದಲ್ಲಿ ಆಗ್ತಾ ಇದ್ದಂತಹ ಹೃದಯಾಘಾತದ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂದಾಗ ಸಹಜವಾಗಿ ಜನರಲ್ಲಿ ಆತಂಕ ಜಾಸ್ತಿ ಆಗುತ್ತೆ. ಡಾಕ್ಟರ್ ದಿನೇಶ್ ಅವರು ಇಲ್ಲಿ ಭಾಳ ಮುಖ್ಯವಾಗಿ ಹೃದಯಾಘಾತ ಅದು ಬ್ರೇಕಿಂಗ್ ನ್ಯೂಸ್ ಕೂಡ ಆಯಿತು, ಆದರೆ ವಾಸ್ತವ ಏನು? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನನ್ನು ಈ ವೇದಿಕೆ ಮೇಲೆ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ TV 18 ನ್ಯೂಸ್ ಚಾನಲ್ಗೆ ನನ್ನ ಧನ್ಯವಾದಗಳು. ಹಾಗೂ ಇಲ್ಲಿ ನಮ್ಮ ಗುರುಗಳು ಸತೀಶ್ ಸರ್ ಎಲ್ಲ ಇದ್ದಾರೆ, ಎಲ್ಲ ನನ್ನ ಕೊಲೀಗ್ಸ್ ಎಲ್ಲ ಇದ್ದಾರೆ, ಡಾಕ್ಟರ್ ಫ್ಯಾಟರ್ನಿಟಿ ಇದೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ದಿನೇಶ್ ಈಗಷ್ಟೇ ಲಾಸ್ಟ್ 1.5 ಮಂತ್ ಬ್ಯಾಕು ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ ಹಾಸ್ಪಿಟ್ಲಿನ ನಿರ್ದೇಶಕನಾಗಿ ಸರ್ಕಾರದಿಂದ ನೇಮಿಸಲ್ಪಟ್ಟಿದ್ದೀನಿ. ತಮಗೆಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನಾಗ್ತಾ ಇದೆ. ನಮ್ಮ ಹರಿಪ್ರಸಾದ್ ಅವರಿಗೆ ಒಂದು ಕ್ವಶನ್ ಕೇಳಿದ್ರು, ಹಾಸನದಲ್ಲಿ ನಡೆದಿದ್ದು ಬ್ರೇಕಿಂಗ್ ನ್ಯೂಸ್ ಆಯಿತು ಅಂತ. ನಿಮ್ಮ ಮುಂದೆ ಒಂದು ಸ್ವಲ್ಪ ವಾಸ್ತವಿಕ ಸಂಗತಿನ ನಾನು ಮುಂದಿಡ್ಲಿಕ್ಕೆ ಬಯಸ್ತೀನಿ. ಹಾಸನದಲ್ಲಿ 42 ಜನ ಸಡನ್ನಾಗಿ ಮೃತಪಡ್ತಾರೆ ಅಂತ ಮಾಧ್ಯಮದಲ್ಲಿ ವರದಿ ಆಗುತ್ತೆ. ನಮ್ಮ ಜಯದೇವ ಸಂಸ್ಥೆ ಪ್ಲಸ್ ನಮ್ಮ ಬೇರೆ ಸಂಸ್ಥೆಯಿಂದ ಅದನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಅದರಲ್ಲಿ 18 ಜನ ಆಟೋ ಡ್ರೈವರ್ಸ್ಗಳು, 12 ಜನ ಕ್ಯಾಬ್ ಡ್ರೈವರ್ಸ್ಗಳು, ಇನ್ನು ಮಿಕ್ಕನಾದವರೆಲ್ಲ ವಯಸ್ಸಾಗಿರೋರು ಮತ್ತು ಮಧ್ಯಮ ವರ್ಗದವರು. ಯಾಕಾಯ್ತು ಇವ್ರಿಗೆ? ಏನು ನಮ್ಮ ಕ್ಯಾಬ್ ಡ್ರೈವರ್ಸ್ ಅಥವಾ ಆಟೋ ಡ್ರೈವರ್ಸು ಹೆಚ್ಚಿನ ಭಾಗ ಇವರೆಲ್ಲ ಡ್ರಗ್ ಡಿಫಾಲ್ಟರ್ಸ್. ಇವ್ರಿಗೆಲ್ಲ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿತ್ತು, ಕೆಲವರಿಗೆ ಸ್ಟೆಂಟ್ ಹಾಕ್ಸ್ಕೊಂಡಿದ್ರು, ಆದರೆ ಮಾತ್ರೆ ತಗೊಳ್ತಾ ಇರಲಿಲ್ಲ. ಯಾವುದೇ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದ ನಂತರ ಸ್ಟೆಂಟ್ ಹಾಕಿಸ್ಕೊಂಡ್ಮೇಲೆ ಅವನ ಜೀವನ ಪರ್ಯಂತ ಮಾತ್ರೆ ತಗೋಬೇಕು. ಅದು ಬ್ಲಡ್ ಥಿನ್ನರ್ ಅಂತ ಏನು ನಮ್ಮ ಹಾರ್ಟ್ ಭಾಷೆನಲ್ಲಿ ಹೇಳ್ತೀವಲ್ಲ ಅದು. ಕಾರಣ ಇವ್ರು ಯಾರೂ ತಗೊಂಡಿರಲಿಲ್ಲ. ಜೊತೆಗೆ ಇವರೆಲ್ಲ ಮೆಜಾರಿಟಿ ನಾನು ಏನು ಈ ಗುಂಪಲ್ಲಿದ್ದವರೆಲ್ಲ ಧೂಮಪಾನ, ಮದ್ಯಪಾನ ಮತ್ತು ಮದ್ಯ ವ್ಯಸನಿಗಳಾಗಿದ್ದರು. ಇದರಲ್ಲಿ ಕೆಲವರು ಯಂಗ್ಸ್ಟರ್ಸ್ಗಳು ಕೂಡ ಇದ್ದರು. ಆ ಯಂಗ್ಸ್ಟರ್ಸ್ಗಳು ಕೂಡ ಧೂಮಪಾನ, ಮದ್ಯಪಾನ ಜೊತೆಗೆ ಮದ್ಯ ವ್ಯಸನಿಗಳಾಗಿದ್ದರು. ಈ ಮದ್ಯ ವ್ಯಸನಿಗಳು ಇದಕ್ಕೆಲ್ಲ ಏನಾಗುತ್ತೆ, ನಮ್ಮ ರಕ್ತ ಸಂಚಾರ ಆಗೋಂಥ ಹೃದಯದ ರಕ್ತನಾಳಗಳು ಅದನ್ನು ಸ್ಮೋಕ್ ಮಾಡಿದಾಗ ಸಂಕುಚಿತಗೊಳ್ಳುತ್ತೆ. ಜೊತೆಗೆ ಡ್ರಗ್ಸ್ ಬೇರೆ ಅವ್ರು ತಗೊಳ್ತಾ ಇರಲಿಲ್ಲ. ಇದು ರಿಯಲ್ ಫ್ಯಾಕ್ಟ್. ನನ್ನ ಇತ್ತೀಚಿನ ಯುವಜನತೆ ಸ್ವಲ್ಪ ಬೇರೆ ದಾರಿ ಕಡೆ ಹೋಗ್ತಾ ಇದ್ದಾರೆ. 18ಕ್ಕೆ ಒಂದು ಪ್ರೊಫೆಷನಲ್ ಕೋರ್ಸ್ ಸೇರ್ತಾರೆ, 22ರಿಂದ 24ನೇ ವರ್ಷಕ್ಕೆ ಅವರು ಮುಗಿಸ್ತಾರೆ. ಕೆಲವರು ಹಣಕಾಸಿನ ಕೊರತೆಯಿಂದ 18ಕ್ಕೆ ಜಾಯ್ನ್ ಆಗ್ತಾರೆ ಕೆಲಸಕ್ಕೆ. ಈ ಯಂಗ್ ಹಾರ್ಟ್ಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದರೆ
ದುಡಿಬೇಕು ಅಂತ ಒಂದು ಕಡೆ ಕಾತ್ರ. ಇವ್ರ ಸ್ಟ್ರೆಸ್ ಹೆಂಗೆ ಅಂದರೆ, ಒಂದು ಕಡೆ ಫೈನಾನ್ಷಿಯಲ್ ಸ್ಟ್ರೆಸ್ಸು, ಒಂದು ಕಡೆ ಫ್ಯಾಮಿಲಿ ಸ್ಟ್ರೆಸ್ಸು, ಇನ್ನೊಂದು ಕಡೆ ಪ್ರೊಫೆಷನಲ್ ಸ್ಟ್ರೆಸ್ಸು, ಇನ್ನೊಂದು ಕಡೆ ಎನ್ವೈರನ್ಮೆಂಟಲ್ ಸ್ಟ್ರೆಸ್ಸು. ನಮ್ಮ ಯಂಗ್ ಹೃದಯಗಳು ಏನಾಗ್ತಾ ಇದೆ, ಬ್ಯಾಂಗ್ಳೂರ್ ಅಂತ ನಗರದಲ್ಲಿ ಸ್ಟ್ರೆಸ್ಗೀಡಾಗ್ತಾ ಇದ್ದಾರೆ. My only sincere request to all the youngsters, they should know how to manage stress. For example, ಎಲ್ಲೋ ಒಂದು ಕಡೆ ನಂದು ಮನೆ ಇದೆ, ಇನ್ನೊಂದು ಮನೆ ಕಟ್ಟಬೇಕು ಅಂತ ಹಂಬಲ. ಆ ಡ್ರೀಮ್ನ ಚೇಸ್ ಮಾಡೋಕ್ಕೋಗಿ ಅಟ್ ದ ಕಾಸ್ಟ್ ಆಫ್ ದ ಹೆಲ್ತ್ ಅವರು ಅದನ್ನು ಡ್ರೀಮ್ ಚೇಸ್ ಮಾಡೋಕ್ಕೋ ಅದನ್ನೆಲ್ಲ ಕಳ್ಕೊತಾ ಇದ್ದಾರೆ. ನನ್ನ ಯುವ ಜನತೆಗೆ ಒಂದೇ ಒಂದು ನಿವೇದನೆ ಏನಪ್ಪ ಅಂತಂದರೆ, ತಾವೆಲ್ಲ ಎಲ್ರಿಗೂ ಆಸೆ, ನಾನು 100 ವರ್ಷ ಬದುಕಬೇಕು, ಏನು ಮಾಡಬೇಕು ಅದಕ್ಕೆ ಅಂತ. ಆ್ಯಸ್ ಅ ಡೈರೆಕ್ಟರ್ ಆಫ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್, ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕನಾಗಿ 3 ಟಿಪ್ಸ್ ನಿಮ್ಗೆ ಹೇಳ್ತೀನಿ ಇಲ್ಲಿ ಕೂತಿರೋರಿಗೆಲ್ಲ. ಮೆಜಾರಿಟಿ ಆಲ್ ಆಫ್ ಯುವರ್ ಡಾಕ್ಟರ್ಸ್ ಆ್ಯಂಡ್ ಹೈಲಿ ಎಜುಕೇಟೆಡ್ ಆ್ಯಂಡ್ ಹೈಲಿ ರೆಸ್ಪೆಕ್ಟೆಡ್ ಮೆಂಬರ್ಸ್, ಐ ಮೀನ್ ಇನ್ ದ ಸೊಸೈಟಿ. ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಾಯಂಕಾಲ 7:30 ಒಳಗಡೆ 40 ನಿಮಿಷ ತಾವು ವಾಕಿಂಗ್ ಮಾಡಿದರೆ ಸಾಕು. ಜಸ್ಟ್ ಬ್ರಿಸ್ಕ್ ವಾಕ್ ಸಾಕು. ಹೋಗ್ತಾ 20 ನಿಮಿಷ, ಬರ್ತಾ 20 ನಿಮಿಷ. ನೀವು ಯಾವುದೇ ರೀತಿ ಜಿಮ್ ಮಾಡೋ ಅವಶ್ಯಕತೆ ಇಲ್ಲ, ಜಾಗಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಮನೇಲೆ ಟ್ರೆಡ್ಮಿಲ್ ಮಾಡ್ತೀನಿ, ನೀವು ಟ್ರೆಡ್ಮಿಲ್ ಮಾಡಬೇಕು ಅಂತಂದರೆ ಒಳ್ಳೆ ಶೂಸ್ ಹಾಕೊಂಡು ಮಾಡಬೇಕು. ಬಿಕಾಸ್ ದ ಲಾಂಗ್ ರನ್ನಲ್ಲಿ ಟ್ರೆಡ್ಮಿಲ್ ಮಾಡೋರಿಗೆಲ್ಲ ಆಸ್ಟಿಯೋಆರ್ಥರೈಟಿಸ್ ಆಗುತ್ತೆ. ಜಸ್ಟ್ 40 ಮಿನಿಟ್ಸ್ ಆಫ್ ವಾಕ್ ಟು ಕೀಪ್ ಯುವರ್ ಹಾರ್ಟ್ ಇನ್ ಅ ಹೆಲ್ತಿ ಪೊಸಿಷನ್. ನಮ್ಮ ಪೂರ್ವಜರು ಬರೀ ನಡ್ಕೊಂಡೇ ಓಡಾಡ್ತಾ ಇದ್ರು ಹೊರತು ಅವ್ರು ಯಾವುದೇ ರೀತಿ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಎರಡನೇದು ಫುಡ್. ನಾನು ಇತ್ತೀಚೆಗೆ ಬ್ಯಾಂಗ್ಳೂರು ಬಂದಮೇಲೆ ನೋಡ್ತಾ ಇದ್ದೀನಿ, ಎವ್ರಿ ಸ್ಟ್ರೀಟ್, ಎವ್ರಿ ಕಾರ್ನರ್ ಆಫ್ ದಿ ಎಲ್ಲ ಕಡೆ ಆಹಾರ ಕೇಂದ್ರಗಳು. ಅಂದರೆ ಅದು ಒಂದು ಸಣ್ಣ ಗಾಡಿ ಇರ್ಬೋದು, ಒಂದು ಉಪಹಾರ ಕೇಂದ್ರ ಇರ್ಬೋದು, ಪ್ರತಿಯೊಂದು ಕೂಡ. ಸಾಧ್ಯವಾದಷ್ಟು ನಾವು ನಮ್ಮ ಮನೆ ಊಟನೇ ಮಾಡಿ. ಬಿಕಾಸ್ ಏನು ನಮ್ಮ ಹೋಟೆಲ್ ಅಥವಾ ಬೇರೆ ಥರ ಇನ್ನಿತರಗಳು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ, ಅಡಲ್ಟ್ರೇಷನ್ ಆಗೋ ಸಂಭವ ಜಾಸ್ತಿ. ದಿ ಅಡಲ್ಟ್ರೇಷನ್ ಆದದ್ರಿಂದ ಏನಾಗುತ್ತೆ, ನಿಮ್ಮ ಶರೀರದ ಮೇಲೆ ತುಂಬಾ ದುಷ್ಪರಿಣಾಮಗಳಾಗುತ್ತೆ. ಅದು ಟೇಸ್ಟಿಂಗ್ ಪೌಡರ್ ಇರ್ಬೋದು, ಅಜಿನೋಮೋಟೊ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ನೀವು ಮಾಡೋ ಊಟನ ಸ್ಮಾಲ್ ಫ್ರೀಕ್ವೆಂಟ್ ಫುಡ್ಸ್, ಹೊಟ್ಟೆ ಬಿರಿಯೋ ಥರ ಏನು ತಿನ್ನೋದು ಬೇಕಿಲ್ಲ. ಸ್ವಲ್ಪನೇ ಬೇಕಾದ್ರೆ 4-5 ಸಲ ಊಟ ಮಾಡ್ಬೋದು, ಇಲ್ಲ 3 ಟೈಮ್ಸೇ ಸಾಕು. ಹೆಚ್ಚಿನ ಸಮಯ ನಾವೇನಾಗ್ತಾ ಇದೆ ಈಗ ಪ್ರೊಫೆಷನಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಡಾಕ್ಟರ್, ನನ್ನ ವೈಫು ಕೂಡ ಡಾಕ್ಟರ್. ನಾವೇನು ಮಾಡ್ತಾ ಇದ್ದೀವಿ, ಕಾಮನ್ ಆಗಿ ಭಾನುವಾರ ಸಾಂಬಾರು ಮಾಡ್ತೀವಿ, ಹೀರೋರೇ ಇಬ್ಬರು, ಮತ್ತು ಸೋಮವಾರಕ್ಕೂ ಅದೇ, ಮಂಗಳವಾರಕ್ಕೂ ಅದೇ, ಬುಧವಾರಕ್ಕೂ ಅದೇ. ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈ, ಸಾಧ್ಯವಾದಷ್ಟು ನೀವಿಬ್ಬರೇ ಇದ್ರಿ ಅಲ್ವಾ, ಸ್ವಲ್ಪನೇ ಮಾಡ್ಕೊಳ್ಳಿ, ನಿಮ್ಗೇನು ಬೇಕು ಅದನ್ನು. ನೆಕ್ಸ್ಟ್ ಡೇ 24 ಅವರ್ಸಲ್ಲಿ ಇಟ್ ಶುಡ್ ಗೆಟ್ ಓವರ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೆಚ್ಚಿನ ಸಮಯ ಬ್ಯಾಂಗ್ಳೂರಿನಲ್ಲಿ ಬಂದು ಬದುಕು ಕಟ್ಕೊಳ್ತಾ ಇರೋ ನಮ್ಮ ಯುವ ಜನತೆ, ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಆರ್ ವರ್ಕಿಂಗ್. ಫ್ರಿಡ್ಜ್ ಇದೆ, ಇವತ್ತು ಮಾಡು, 3 ದಿನ ತನಕ ಅದೇ ತಿನ್ನು. ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಪರ್ಟಿಕ್ಯುಲರ್ ಫುಡ್, ಅದು ಬೇಳೆ ಸಾರಾಗಿರ್ಬೋದು, ಏನೇ ಸಾರಾಗಿರ್ಬೋದು, ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಫುಡ್ ಈಸ್, ನೀವು 2 ಸಲ ಮರಳಿಸ್ತಾ ಅದ್ರ ವ್ಯಾಲ್ಯೂ ಹೊಟ್ಟೋಗ್ತಾ ಇರುತ್ತೆ. ಸೊ ನಿಮಗೇನು ನ್ಯೂಟ್ರಿಷನ್ ಸಿಗೋದಿಲ್ಲ. ಇದು ಊಟದ ಬಗ್ಗೆ. ಸಾಧ್ಯವಾದಷ್ಟು ನ್ಯಾಚುರಲ್ ಫುಡ್ ತಿನ್ನಿ. ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪು ಕಾಳು ತರಕಾರಿ ಇರ್ಬೋದು. ಸೊಪ್ಪು ಕಾಳು ತರಕಾರಿ ಯಾವುದೇ ಆದರೂ ಕೂಡ ಇವತ್ತು ಔಷಧಿ ಹೊಡೆದೇ ಯಾವುದೇ ರೀತಿ ಸೊಪ್ಪುಗಳು ಬರ್ತಾ ಇಲ್ಲ. ಸೊ ಚೆನ್ನಾಗಿ ತೊಳ್ಕೊಂಡು ತಿನ್ನಿ. 3ನೇದು ಟಿಪ್ಸ್ ಏನಪ್ಪ ಅಂದರೆ, ಯಾರೇ ಆಗಲಿ 0 to ಅವ್ರಿಗೆ ಎಷ್ಟೇ ವಯಸ್ಸಿನವರಾಗಲಿ ಮಿನಿಮಮ್ 6 to 8 ಅವರ್ಸ್ ತಾವು ನಿದ್ದೆ ಮಾಡಬೇಕು. ನಮ್ಮ ಹಾಸ್ಪಿಟ್ಲಿಗೆ ನಾವು ಒಂದು ಸುಮ್ಮನೆ ಸರ್ವೆ ಮಾಡಿದ್ವಿ. ಜನರಲ್ ಆಗಿ ಮೆಜಾರಿಟಿ ಯಂಗ್ಸ್ಟರ್ಸ್, ಅದರಲ್ಲೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ ಜಾಸ್ತಿ. ಅವ್ರಿಗೆಲ್ಲ ನೈಟ್ ಶಿಫ್ಟು, 15 ದಿನ ನೈಟ್ ಶಿಫ್ಟು, 15 ದಿನ ಡೇ ಶಿಫ್ಟ್. ಈ ನಿದ್ದೆ ಅನ್ನೋದಿದೆಯಲ್ಲ, ಯಾವುದೇ ವ್ಯಕ್ತಿಗೆ, ಯಾವುದೇ ಮನುಷ್ಯನಿಗೆ ತುಂಬ ಬೇಕಾದಂಥ ಒಂದು ಇದು. ತಾವು ಯಾರೇ ಆಗಿರಲಿ ಮಿನಿಮಮ್ 6 to 8 ಅವರ್ಸ್ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡಲೇಬೇಕು.
ದಿಸ್ ಈಸ್ ದ ಮೂರನೆಸ್ಟ್ ಟಿಪ್ಸ್. 4ನೇದು, ಯಾವುದೇ ರೀತಿ ನಿಮ್ಮ ಪ್ರೊಫೆಷನ್ ಏನಾರಾಗೋಗಿರಲಿ, ಗ್ರೂಪ್ ಡಿ ಆಗಿರಲಿ, IAS ಆಫೀಸರ್ ಆಗಿರಲಿ, ಸಾಧ್ಯವಾದಷ್ಟು ಸ್ಟ್ರೆಸ್ ತಗೊಳ್ಳೋದು ಬೇಡ ಯಾರು ಕೂಡ. ಬಿಕಾಸ್ ಆಫ್ ಸ್ಟ್ರೆಸ್ಸಿಂದ ನಿಮಗೆ ಅರ್ಲಿ ಡಯಾಬಿಟಿಸ್ ಆಗ್ಬೋದು, BP ಬರ್ಬೋದು, ಬೇರೆ ಥರ ಹೈಪರ್ ಕೊಲೆಸ್ಟ್ರೀಮಿಯಾ ಆಗಿರ್ಬೋದು. ಬಟ್ ಇವೆಲ್ಲದರ ಮೀರಿ ಒಂದಿದೆ, ದಟ್ ಈಸ್ ಕಾಲ್ಡ್ ಜೆನೆಟಿಕ್ಸ್. ನಮ್ಮ ಅಪ್ಪ ಅಮ್ಮನಿಂದ ನಾವೇನು ಬಳುವಳಿ ಪಡ್ಕೊಂಡು ಬಂದಿರ್ತೀವಲ್ಲ, ದಟ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಅವರ್ ಆಲ್ ದೀಸ್ ಡಿಸೀಸ್. ಇಲ್ಲ ಸರ್ ನಾನು ಸಸ್ಯಾಹಾರಿ, ಬರೀ ಇದನ್ನೇ ತಿಂತೀನಿ, ನೋ. ಎಷ್ಟೋ ಸಮಯ ಸಸ್ಯಾಹಾರಿಗಳಿಗೂ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ, ಮಾಂಸಾಹಾರಿಗಳಿಗೂ ಆಗುತ್ತೆ. ಏನು ನಮ್ಮ ಜೆನೆಟಿಕ್ಸ್ ಅಂತ ನಾನು ಈಗ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಆಗುತ್ತೆ ಅಂತ ತಾವು ಹರಿಪ್ರಸಾದ್ ಅವ್ರ ನನ್ನ ಮಾತು ಹಾಸನದಲ್ಲಿ ಉದಾಹರಣೆ ಇಟ್ಕೊಂಡು ಕೇಳಿದ್ರು. ಈ ಚಿಕ್ಕ ವಯಸ್ಸಿನಲ್ಲಿ ಆಗಬೇಕು ಅಂತಂದರೆ ಅದು ಅನುವಂಶೀಯತೆಯೇ ಕಾರಣ. 90% ಆಫ್ ದಿ ಯಂಗ್ಸ್ಟರ್ಸ್ ದೇ ಡೈ ಬಿಕಾಸ್ ಆಫ್ ದ ಹೈಪರ್ ಕೊಲೆಸ್ಟ್ರಿಮಿಯಾ ಇರ್ಬೋದು, ಅಥವಾ ಬೇರೆ ಥರದ ಒಂದು ಅಲ್ಲಿ ಹೃದಯದ ನರ್ವ್ಸ್ಗಳದು ಅಬ್ನಾರ್ಮಲಿಟಿ ಇರ್ಬೋದು, ಇದರಿಂದನೇ ಅವ್ರು ಸಾಯೋದು. ಸೊ ಇವು 3, ಒಂದು ಎಕ್ಸಸೈಸು, ಊಟ, ನಿದ್ದೆ ಮತ್ತು ಜೆನೆಟಿಕ್ಸ್, ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಆರ್ಡರ್ ಟು ಅವಾಯ್ಡ್ ದ್ಯಾಟ್ ಇವು 3 ಮಾಡಬೇಕು. ಎಕ್ಸಸೈಸ್, ಊಟ, ನಿದ್ದೆ ಚೆನ್ನಾಗಿ ಮಾಡಬೇಕು. ಎನಿವೆ ತಾವೆಲ್ಲ ಡಾಕ್ಟರ್ಸು, ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಎಲ್ಲ ಥರದ್ದಕ್ಕೂ ಚಿಕಿತ್ಸೆನ ಅಫೋರ್ಡಬಲ್ ರೇಟಲ್ಲಿ ಮಾಡ್ತಾ ಇದ್ದೀವಿ. ತಮ್ಮ ಕಡೆಯವ್ರಿಗೆ ಯಾರಿಗಾರು ಏನಾದರೂ ಆದರೂ ಕೂಡ ಜಯದೇವ ನಿಮ್ಮ ಪಕ್ಕದಲ್ಲಿದೆ, ತಾವು ಅದನ್ನು ಯೂಸ್ ಮಾಡ್ಕೋಬೋದು. ನನ್ನ ಒಂದೇ ನಿವೇದನೆ, ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಎವ್ರಿಡೇ ನಮ್ಮಲ್ಲಿ 120 ಆ್ಯಂಜಿಯೋಗ್ರಾಮ್ ಮಾಡ್ತಾಯಿದ್ದೀವಿ. ಅದರಲ್ಲಿ 60 to 70% ಆ್ಯಂಜಿಯೋಪ್ಲಾಸ್ಟಿ ಮಾಡ್ತಾಯಿದ್ದೀವಿ. ಎವ್ರಿಡೇ 30 to 32 ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾಯಿದ್ದೀವಿ. ಆದರೂ ನಮ್ಮ ಲಿಸ್ಟು ಜನವರಿ ತನಕ ಇದೆ. ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಇವೆಲ್ಲ ದೇವ್ರು ಬಂದು ಮಾಡಿಲ್ಲ, ನಾವೇ ಮಾಡ್ಕೊಂಡಿರೋದು. ಇದೆಲ್ಲದಕ್ಕೂ ಕಡಿವಾಣ ಹಾಕೋಬೇಕು. ಎಲ್ಲ ಮಾಡ್ಕೊಂಡಿರೋದು ಭೂಮಿ ಮೇಲಿರೋ ಮನುಷ್ಯನೇ ಮಾಡ್ಕೊಂಡಿರೋದು. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಉಪಯುಕ್ತ ಆರೋಗ್ಯ ಸಲಹೆ ಕೊಟ್ಟಂತ ಡಾಕ್ಟರ್ ಡಿ ದಿನೇಶ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್.